ಪ್ರಾಗ್ ನ ರಾತ್ರಿ ವಿಷಯ ಇರೋದು ಇದೇ ವಿಡಿಯೋದಲ್ಲಿ, ಸೊ ಮಿಸ್ ಮಾಡದೆ ಪೂರ್ತಿ ನೋಡಿ. ಹಿಂದಿನ ವಿಡಿಯೋದಲ್ಲಿ ಹೇಳ್ತಾ ಇದ್ದ ಪ್ರಾಗ್ ನ ಕಥೆನ ಮುಂದುವರಿಸ್ತೀನಿ, ಕೇಳಿ. ಆಸ್ಟ್ರೋನಾಮಿಕಲ್ ಕ್ಲಾಕ್ ನ ನೋಡ್ಕೊಂಡ್ ಬರ್ಬೇಕಾದ್ರೆ ನಮ್ ಬೆಂಗಳೂರಿನ BTS ನೆನ್ಪ್ ಮಾಡೋ ಕಲರ್ ಇದ್ದ ಟ್ರಾಮ್ ನಮ್ ಕಣ್ಣಿಗೆ ಬಿತ್ತು. ಅದನ್ನ ನೋಡಿ ಸ್ವಲ್ಪ ಫ್ಯಾಮಿಲಿ ನೆನಪಾಗಿ ಅವರಿಗೂ ಕಾಲ್ ಮಾಡ್ಕೋತಾ ನಾವು ಹೋಗಿದ್ದು ಚಾರ್ಲ್ಸ್ ಬ್ರಿಡ್ಜ್ ಗೆ. ವಲ್ಕವರ್ ರಿವರ್ ಗೆ ಕಟ್ಟಿರೋ ಈ ಬ್ರಿಡ್ಜ್ ಯುರೋಪ್ ನ ಹಳೆಯ ಬ್ರಿಡ್ಜ್ ಗಳಲ್ಲಿ ಒಂದು. ಈ ಬ್ರಿಡ್ಜ್ ಮೇಲೆ ನಿಂತ್ಕೊಂಡು ಪೋಸ್ ಕೊಡ್ಕೊಂತ ಫೋಟೋ ತಕೊಂಡಿದ್ದು ಆಯ್ತು. ನೆಕ್ಸ್ಟ್ ನಾವು ಹುಡ್ಕೊಂಡು ಹೊರಟಿದ್ದು ಈ ಡ್ಯಾನ್ಸಿಂಗ್ ಹೌಸ್ ಅನ್ನೋ ಜಾಗಕ್ಕೆ. ಆದ್ರೆ ಇದನ್ನ ನೋಡಿದ್ಮೇಲೆ ಈ ಜಾಗಕ್ಕೆ ಬರೋಂತ ಅವಶ್ಯಕತೆ ಇದ್ದಿಲ್ಲ ಅಂತ ಅನ್ಸ್ಬಿಡ್ತು. ಯಾಕಂದ್ರೆ ಇದೊಂದು ಜಸ್ಟ್ ಮಾಡರ್ನ್ ಆರ್ಕಿಟೆಕ್ಚರ್ ಇರುವಂತ ಜಾಗ. ಅಲ್ಲಿಂದ ಹಾಗೆ ಸಿಟಿ ರೌಂಡ್ ಹೊಡಿತಾ ರಾತ್ರಿ ಆಗೋದನ್ನ ಕಾಯ್ತಾ ಇದ್ವಿ. ಅಲ್ಲಿ ಇಲ್ಲಿ ಓಡಾಡ್ತಾ ಗಡಿಯಾರದ ಚಿಕ್ಕ ಮುಳ್ಳು 9 ಮುಟ್ಟೋದಕ್ಕೆ ಕಾಯ್ತಾ ಇದ್ವಿ. ಕ್ಯೂರಿಯಾಸಿಟಿ ಫಾರ್ ದಿಸ್ ಸಿಟಿಗೆ ಕಾರಣ ಇಲ್ಲಿನ ನೈಟ್ ಲೈಫ್. ನಾನು ಪಾರ್ಟ್ 1 ವಿಡಿಯೋದಲ್ಲಿ ಹೇಳಿದ ಹಾಗೆ ಪ್ರಾಗ್ ಗೆ ಡ್ಯುಯಲ್ ಪರ್ಸನಾಲಿಟಿ ಇದೆ. ಹಗಲೆಲ್ಲ ಒಂದ್ ಲೆಕ್ಕ, ರಾತ್ರಿದು ವಯಸ್ಕರ ಲೆಕ್ಕ. ನಾವು ಕೂಡ ಇದ್ರ ಬಗ್ಗೆ ತಿಳಿದುಕೊಳ್ಬೇಕು ಅಂತ ಒಳ ಹೊಕ್ಕಿದ್ದು ಒಂದು ಗೋಲ್ಡ್ ಫಿಂಗರ್ ಅನ್ನೋ ನೈಟ್ ಕ್ಲಬ್ ಗೆ. ಎಂಟ್ರಿ ಫ್ರೀ ಇರುತ್ತೆ, ಆದ್ರೆ ಏನಾದ್ರೂ ಆರ್ಡರ್ ಮಾಡ್ಲೇಬೇಕಾಗಿರುತ್ತೆ. ಬಟ್ ನಾವ್ ಎಂಟ್ರಿ ಆದಾಗ ಹೊಸ ಪ್ರಪಂಚಕ್ಕೆ ಕಾಲಿಟ್ವಿ ಅಂತ ಅನ್ಸ್ಬಿಡ್ತು. ಹೀಗೂ ಒಂದ್ ಪ್ರಪಂಚ ಇದೆಯಾ ಅಂತ ನಮ್ಮ ಮಸ್ತಕದಲ್ಲಿ ಹಲವು ಪ್ರಶ್ನೆಗಳು ಹುಟ್ಕೊಂಡ್ಬಿಡ್ತು. ಈ ಕತ್ಲೆ ಜಗತ್ತಲ್ಲಿ ವಿಡಿಯೋ ಮಾಡೋ ಹಾಗೆಲ್ಲ, ಹಾಗಾಗಿ ಅಸಾಂದರ್ಭಿಕ ಕ್ಲಿಪ್ಸ್ ಗಳು ಕಣ್ಮುಂದೆ ಬರುತ್ತೆ, ಹೊಟ್ಟೆಗೆ ಹಾಕೊಳ್ಳಿ. ಮೊದಲು ಆಶ್ಚರ್ಯವಿತ್ತು, ನಂತರ ಶಾಕ್ ಆಯ್ತು. ಹೋಗ್ತಾ ಹೋಗ್ತಾ ಇಲ್ಲಿ ಶುರುವಾದ ಕೆಲವು ಅಡಲ್ಟ್ ಶೋಗಳು ನನ್ನೊಳಗೆ ಶಾಕ್ ಜೊತೆ ದುಡ್ಡಿರೋ ಜನಗಳ ವಿಕೃತಾಟಗಳನ್ನ, ಅದಕ್ಕಾಗಿ ಮೀಸಲಿಟ್ಟ ಟಾಯ್ಸ್ ತರ ಉಪಯೋಗಿಸಲ್ಪಟ್ಟ ಹೆಣ್ಮಕ್ಳನ್ನ ನೋಡ್ತಾ ನಾನ್ ಕಳೆದೋಗ್ಬಿಟ್ಟೆ. ಅಲ್ಲಿಂದ ತಕ್ಷಣ ಹೊರಟು ಹೊರಗ್ ನಡಿಬೇಕಂತ ಅನಿಸ್ತು. ಶುರುವಿನ ಕುತೂಹಲ ಬೇಸರವಾಗಿ ಬದಲಾಯಿತು. ಝೋನ್ ಔಟ್ ಆಗಿ ಮೊಬೈಲ್ ನಲ್ಲಿ ಕತೆ ಕವನ ಬರೀತಾ, ನನ್ನವಳ ನೆನೆಯುತ್ತಾ ಆ ಬೇರೆ ಪ್ರಪಂಚದಿಂದ ನನ್ನ ಪ್ರಪಂಚಕ್ಕೆ ಅಂದ್ರೆ ಪ್ರೇಮ ಲೋಕಕ್ಕೆ ವಾಪಸ್ ಬಂದ್ಬಿಟ್ಟೆ. ಎಕ್ಸ್ಪೀರಿಯನ್ಸ್ ಗಂತ ಹೋಗಿ ಬ್ಯಾಡ್ ಎಕ್ಸ್ಪೀರಿಯನ್ಸ್ ಆಗಿದ್ದು ನನಗ್ ಮಾತ್ರ. ಹೌದು, ಅಲ್ಲಿದ್ದ ಮಿಕ್ಕವರೆಲ್ಲ ಮಂತ್ರಮಗ್ನರಾಗಿ ಶೋನ ಸವಿಯುತ್ತಿದ್ರು. ಆಮೇಲೆ ನಮ್ಗಿದ್ದ ಮಿಡ್ ನೈಟ್ ಬಸ್ ನೆನಪಾಗಿ ಅಲ್ಲಿಂದ ಹೊರಟು ಬಂದಾಗ ಈ ರೀತಿಯ ಪ್ರಪಂಚ ಇದೆ ಅನ್ನೋದು ಕನ್ಸೋ ನನ್ಸೋ ಅನ್ನೋ ಪ್ರಶ್ನೆಯೊಂದಿಗೆ ಬಸ್ ಹತ್ತಿ ಬುಡಾಪೆಸ್ಟ್ ಗೆ ನಮ್ ಪ್ರಯಾಣ ಬೆಳೆಸ್ತೀವಿ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಅನಿಸಿಕೆ ಅಭಿಪ್ರಾಯಗಳನ್ನ ಕಮೆಂಟ್ ಮಾಡಿ, ಹಾಗೆ ಫಾಲೋ ಮಾಡೋದನ್ನ ಮರಿಬೇಡಿ.